ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು 11 ಫೆಬ್ರವರಿ ಶುಕ್ರವಾರ. ಸೊ ಸ್ನಾನ, ಪೂಜೆ, ತಿಂಡಿ ಎಲ್ಲ ಆಯಿತು. ತಿಂಡಿಗೆ ನಾನು ಪಾಲಕ್ ರೈಸ್ ಮಾಡಿದ್ದೆ. ಪಾಲಕ್ ರೈಸ್ ರೆಸಿಪಿನ ನನ್ನ ಚಾನಲ್ ಆಲ್ರೆಡಿ ಹಾಕಿದ್ದೀನಿ. ಯಾರ್ಯಾರು ನೋಡಿದ್ವೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಹೋಗಿ ನೋಡಿ. ಸೊ ನಾಳೆ ಬಂದ್ಬಿಟ್ಟು ನನ್ನ ಮಗನ ಸ್ಕೂಲಲ್ಲಿ ಫೈರ್ಲೆಸ್ ಕುಕ್ಕಿಂಗ್ ಕಾಂಪಿಟೇಷನ್ ಇದೆ. ಸೊ ಅದಕ್ಕೆ ಪ್ರಿಪೇರ್ ಮಾಡಬೇಕು. 2 ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಪ್ರೋಟೀನ್ ಬಾರ್, ಇನ್ನೊಂದು ಕಾರ್ನ್ಫ್ಲೆಕ್ಸ್ ಚುರುಮುರಿ ಅಥವಾ ಕಾರ್ನ್ಫ್ಲೆಕ್ಸ್ ಚಾಟ್. ಸೊ ಅದಕ್ಕೆ ಈ ರೆಸಿಪಿ ತುಂಬ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ, ಸಖತ್ ಈಸಿಯಾಗಿದೆ. ಸೊ ಯಾಕೆ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಅನ್ನಿಸ್ತು. ಸೊ ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನನ್ನ ಮಗನ ಸ್ಕೂಲಲ್ಲಿ ತುಂಬ ಕಾಂಪಿಟೇಷನ್ಸ್ ಆಯಿತು ಮುಂಚೆ, ಬಟ್ ಅವ್ನಿಗೆ ಹುಷಾರಿರಲಿಲ್ಲ ಅಂತ ಒಂದು ಸ್ವಲ್ಪ ದಿನ ಗ್ಯಾಪ್ ಆಯಿತು. ಸೊ ಅದಕ್ಕೆ ಅವನು ಯಾವ ಕಾಂಪಿಟೇಷನಲ್ಲೂ ಪಾರ್ಟಿಸಿಪೇಟ್ ಮಾಡಿಲ್ಲ. ಸೊ ದಿಸ್ ಈಸ್ ದ ಫಸ್ಟ್ ಕಾಂಪಿಟೇಷನ್. ಸೊ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಏನೂ ಇಲ್ಲ, ನಾವು ಪ್ರಿಪೇರ್ ಮಾಡಿ ಅಲ್ಲಿ ಅರೇಂಜ್ ಮಾಡಿಟ್ಟು ಬರಬೇಕು. ಸೊ ಅವರು ಅದನ್ನು ಹೋಗ್ಬಿಟ್ಟು ಯಾವುದರಿಂದ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕಂತೆ. ಸೊ ಹೇಳ್ಕೊಟ್ಟಿದ್ದೀನಿ ಎಲ್ಲ. ಅವನು ಅದನ್ನು ಹೆಂಗೆ ಹೇಳ್ತಾನೆ ಅಂತ ಗೊತ್ತಿಲ್ಲ. ಸಣ್ಣವನಾಗ್ತಾನೆ, ಫಸ್ಟ್ ಕಾಂಪಿಟೇಷನ್, ಸೊ ಗೊತ್ತಿಲ್ಲ, ನೋಡೋಣ. ಅದನ್ನೆಲ್ಲ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಡೇನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಇವಾಗ ಪ್ರೋಟೀನ್ ಬಾರ್ನ ಮಾಡೋದು ಹೇಗೆ ಅಂತ ನೋಡೋಣವಾ? ಸೊ ಪ್ರೋಟೀನ್ ಬಾರ್ ಮಾಡೋದಕ್ಕೆ ನಿಮ್ಗೆ ಯಾವ್ದು ಇಷ್ಟನೋ ಆ ಡ್ರೈ ಫ್ರೂಟ್ಸ್ ತೊಗೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಜಸ್ಟ್ ಫೈನ್ ಪೌಡರಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ, ಈ ರೀತಿ. ಮತ್ತು ಜೊತೆಗೆ ನಾನು ಇಲ್ಲಿ ಖರ್ಜೂರ ಡೇಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಇದು ಡ್ರೈ ಫ್ರೂಟ್ಸ್ ಪೌಡರು. ಏನೇನು ತೊಗೊಂಡಿದ್ದೀನಿ ಅಂದರೆ ಗೋಡಂಬಿ, ಬಾದಾಮಿ, ವಾಲ್ನಟ್ಸ್, ಶೇಂಗಾ ಬೀಜ, ಪಿಸ್ತಾ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಈ ರೀತಿ ಎಲ್ಲನೂ ತಗೊಂಡು ಅದನ್ನು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾನು ಖರ್ಜೂರನ ಮಿಕ್ಸಿ ಮಾಡ್ಕೊತೀನಿ, ಫೈನಾಗಿ ಪೇಸ್ಟ್ ಥರ ಮಾಡ್ಕೊತೀನಿ. ನಿಮ್ಮ ಹತ್ರ ಉತ್ತುತ್ತಿ ಇತ್ತು ಅಂದರೆ ಅದನ್ನು ನೆನೆಸ್ಬಿಟ್ಟು ಸತ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೇಸ್ಟ್ ಆಗಬೇಕು. ಸೊ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಏನು ಮಾಡ್ಕೊಂಡಿದ್ನಲ್ಲ ಅದು, ಮತ್ತು ಖರ್ಜೂರದ್ದು ಪೇಸ್ಟ್, ಇದೆರಡನ್ನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ನಿಮಗೆ ಇಲ್ಲಿ ನಿಮಗೆ ಸ್ವೀಟ್ ಕಮ್ಮಿ ಅನಿಸ್ತು ಅಂದರೆ ನೀವು ಬೆಲ್ಲ, ಸಕ್ಕರೆ ಅಥವಾ ಹನಿ ಏನಾದರೂ ಹಾಕೋಬೋದು. ಹಾಕ್ಕೊಂಡು ಈ ರೀತಿ ಚೆನ್ನಾಗೆ ಕಲಿಸ್ಕೋಬೇಕು. ಎರಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಸೊ ಈ ರೀತಿ ಒಂದು ಡೋ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ಮೇಲೆ ನಾನು ಒಂದು ಬಟರ್ ಪೇಪರ್ ಮೇಲೆ ಇದನ್ನು ಲತ್ತುಡಿಯಿಂದ ಲಟ್ಸ್ಕೊತೀನಿ. ಒಂದು ತಿನ್ನಾಗಿ ತೀರ ತಿನ್ನೂ ಅಲ್ಲ, ತೀರ ದಪ್ಪನೂ ಅಲ್ಲ, ಆ ರೀತಿ ಒಂದು ಸ್ವಲ್ಪ ಲಟ್ಸ್ಕೊಂಡ್ಬಿಟ್ಟು ಇದನ್ನು ನನಗೆ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಜಸ್ಟ್ ಒಂದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಇಟ್ಟು ಡೆಕೋರೇಟ್ ಮಾಡ್ತೀನಿ. ಸೈಡ್ನ ನಾನು ಕಟ್ ಮಾಡ್ಕೊತೀನಿ, ಏಕೆಂದರೆ ನೀಟಾಗಿ ಈವನ್ನಾಗಿ ಶೇಪ್ ಬರಲಿ ಅಂತ ಕಟ್ ಮಾಡ್ಕೊತೀನಿ. ಸೊ ಪ್ರೋಟೀನ್ ಬಾರ್ಸ್ ರೆಸಿಪಿ ನೋಡಿದ್ರಲ್ಲ,
ಸೊ ಎಷ್ಟು ಈಸಿ, ಆರಾಮಾಗಿ ಮಾಡ್ಬೋದು, ಹೆಲ್ದಿ ಕೂಡ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಸೊ ಬೇಕಂದರೆ ನೀವು ಚಾಕೋ ಚಿಪ್ಸ್ ಹಾಕ್ಕೊಂಡು ಕೊಡ್ಬೋದು, ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡ್ತೀರಲ್ಲ. ಸೊ ಇವಾಗ ಹೋಗಿ ನನ್ನ ಮಗನ ಕರ್ಕೊಂಬರ್ಬೇಕು. ಸೊ ಹೋಗ್ತೀನಿ. ನಾಳೆನೂ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡಿ ಆಯಿತಾ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನೆಕ್ಸ್ಟ್ ಡೇ. ಸೊ ನೆನ್ನೆ ಎಲ್ಲ ಪ್ರಿಪೇರ್ ಮಾಡಿದೆ. ಇವತ್ತು ಫೈರ್ಲೆಸ್ ಕುಕ್ಕಿಂಗ್ ಕಾಂಪಿಟೇಷನ್ ಇದೆ ಅಲ್ಲ, ನನ್ನ ಮಗಂದು ಪ್ರೋಟೀನ್ ಬಾರ್ಸ್ ಎಲ್ಲ ಮಾಡಿದೆ. ಇವಾಗ ಬೆಳಗ್ಗೆ ಅವನಿಗೆ ರೆಡಿ ಮಾಡೋ ಮುಂಚೆನೇ ಕಾರ್ನ್ಫ್ಲೆಕ್ಸ್ ಚುರುಮುರಿ ಒಂದು ಮಾಡ್ತೀನಿ ಅಂದಿದ್ದೆ. ಸೊ ಅದನ್ನು ಪ್ರಿಪೇರ್ ಮಾಡಿದೆ. ಇವಾಗ ಅವನನ್ನು ರೆಡಿ ಮಾಡಿ ನಾನು ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋಗಿ ಬಿಟ್ಟು ಬರಬೇಕು. ಸೊ ಕಾಂಪಿಟೇಷನ್ ಅವನು ಹೇಗೆ ಹೇಳ್ತಾನೆ ಅಂತ ನಾನು ಎಕ್ಸೈಟೆಡ್ ಆಗಿದ್ದೀನಿ. ಆದರೆ ಆ ವಿಡಿಯೋ ಮಾಡ್ತೀನಿ. ಹೇಳ್ಕೊಟ್ಟಿದ್ದೀನಿ ಎಲ್ಲ, ಏನೇನು ಹಾಕಿದ್ದೀನಿ, ಹೆಂಗೆ ಹೇಳಬೇಕು ಏನು ಅಂತ. ಸ್ಟಿಲ್ ಅವನಿಗೆ ಫಸ್ಟ್ ಟೈಮ್ ಆಗಿರೋದು, ಸಣ್ಣವನು, ಗೊತ್ತಿಲ್ಲ ಅವನಲ್ಲಿ ಹೆಂಗೆ ಅದನ್ನು ಕನ್ವೆ ಮಾಡ್ತಾನೆ ಅಂತ. ಸೊ ಫಾರ್ ದ ಬೆಸ್ಟ್. ಏನೋ ಅವನ ಕಾಂಪಿಟೇಷನ್ ಇರೋದು, ನನಗೆ ಕಾಂಪಿಟೇಷನ್ ಇದೆ ಅನ್ನೋ ರೀತಿ ನಾನು ನರ್ವಸ್ ಆಗಿದ್ದೀನಿ, ಎಕ್ಸೈಟೆಡ್ ಆಗಿದ್ದೀನಿ. ಸೊ ಚೆನ್ನಾಗಿದೆ ಈ ಫೀಲಿಂಗ್ ಒಂಥರ. ನಿಮ್ಮ ಮಕ್ಕಳು ಕಾಂಪಿಟೇಷನ್ ಇದ್ದಾಗ ನಿಮಗೂ ಹಿಂಗೆ ಆಗುತ್ತಾ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನೆಕ್ಸ್ಟು ಸ್ಕೂಲಲ್ಲಿ ಏನಾಗುತ್ತೆ ಎಲ್ಲ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಚಿನ್ನಮ್ಮ, ಹಾಯ್ ಚಿನ್ನಮ್ಮ, ಮುತ್ತುಮಣಿ, ನೀವು ಹೋಗಲ್ಲ ಸ್ಕೂಲಿಗೆ? ಹಾಂ ಬಂಗಾರಿ, ಗುಣಾವ್, ಎದ್ದೇಳ್ರಿ. ಗುಡ್ ಮಾರ್ನಿಂಗ್ ಹೇಳಲ್ಲ ಸೋನಾ, ಮುತ್ತಮ್ಮ, ಗುಡ್ ಮಾರ್ನಿಂಗ್. ಎದ್ದೇಳ್ರಿ, ಜಲ್ದಿ ಎದ್ದೇಳ್ರಿ. ಟೈಮ್ ಆಯ್ತು ಸ್ಕೂಲಿಗೆ, ಎದ್ದೇಳ್ರಿ. ಗುಡ್ ಮಾರ್ನಿಂಗ್. ಸೊ ಸ್ಕೂಲಿಗೆ ಬಿಟ್ಟು ಬಂದೆ ನನ್ನ ಮಗನ. ಅಲ್ಲೆಲ್ಲ ಪ್ರಿಪೇರ್ ಮಾಡಿ ಇಟ್ಟು ಬಂದೆ. ತುಂಬ ಚೆನ್ನಾಗಿ ಮಾಡಿದರು ಬೇರೆಯವರು ಸತ. ಒಳ್ಳೆ ಪ್ರೆಸೆಂಟೇಷನ್ ಎಲ್ಲ ಚೆನ್ನಾಗಿತ್ತು. ಸೊ ನಿಮಗೂ ತೋರಿಸ್ತೀನಿ ಇವಾಗ. ಇನ್ನೂ ಒಂದು ಹಾಫ್ ಆನ್ ಅವರ್ ಬಿಟ್ಟು ಮತ್ತೆ ಹೋಗ್ಬೇಕು ಕರ್ಕೊಂಬರೋಕ್ಕೆ. ಎಲ್ಲ ಪೇರೆಂಟ್ಸ್ನೂ ಕರೆದಿದ್ದಾರೆ ಎಲ್ಲ ನೋಡೋದಕ್ಕೆ. ಸೊ ಎಲ್ಲ ತೋರಿಸ್ತೀನಿ ಯಾರ್ಯಾರು ಏನೇನು ಮಾಡಿದರು ಅಂತ. ಸೊ ನೋಡಿ. ಅಪ್ಪು ಇದೇನು? ನೀನೇ ತಿರ್ತೀಯಾ? ತಿನ್ನು. ಸ್ಕೂಲಲ್ಲಿ ಬೇರೆ ಮಕ್ಕಳು ಅವ್ರ ಪೇರೆಂಟ್ಸು ಎಲ್ಲ ಬಂದು ಪ್ರಿಪೇರ್ ಮಾಡಿಟ್ಟು ಹೋಗಿದ್ರು. ಎಲ್ಲ ಡಿಫ್ರೆಂಟಾಗಿ ಸಲಾಡ್ಸು ಎಲ್ಲ ಮಾಡಿದರು. ಒಂದು ಫನಿ ಥಿಂಗ್ ಏನು ಅಂದರೆ, ಮಕ್ಕಳು ಆಲ್ರೆಡಿ ಎಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಜನ ಮಕ್ಕಳು ಜಡ್ಜಸ್ಸಿಗೂ ಸತ ಕೊಡಲಿಲ್ವಂತೆ, ಅವರೇ ತಿಂತಿದ್ರಂತೆ. ಅವನಿಗೆ ಕೇಳು, ಯಾವ ಜ್ಯೂಸ್ ಅದು? ವಾಟರ್ಮೆಲನ್ ಇಲ್ಲ? ನೀನೇನು ಮಾಡಿದ್ಯಾ? ಚಾಕ್ಲೇಟಾ? ಹೌದಾ? ನೀನೇನು ಮಾಡಿದ್ಯಾ? ಅದ್ರ ಬ್ಯಾಗ್ ಒಳಗಿದೆ ಅವು. ಅಲ್ಲಿ ಬ್ಯಾಗ್ ಒಳಗಿದೆ, ಹೋಗು.
ನೀನೇನು ಮಾಡಿದ್ಯಾ? ಏನದು ಮಸ್ಕ್ ಮೆಲನ್ನ? ಇದೇನು? ಧನ್ವಿತ್ ನೀನೇನು ಮಾಡಿದ್ಯಾ? ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ನನ್ನ ಮಗಂದು ಕಾಂಪಿಟೇಷನ್ ಚೆನ್ನಾಗಾಯಿತು. ರಿಸಲ್ಟ್ಸಿನ ಹೇಳಿಲ್ಲ, ಗೊತ್ತಿಲ್ಲ ಯಾವಾಗ ಹೇಳ್ತಾರೆ ಅಂತ. ಸೊ ಬಂದಾಗ ನಿಮಗೂ ಸಹ ತಿಳಿಸ್ತೀನಿ. ಪ್ರೋಟೀನ್ ಬಾರ್ ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಸೊ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಂಕರೇಜ್ಮೆಂಟ್ ನನಗೆ ಸಿಗುತ್ತೆ ಆವಾಗ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.